है। हालेलुया ದೇವರಿಗೆ ಸ್ತೋತ್ರ ಈ ಒಂದು ಸಮಯಕ್ಕಾಗಿ परमेश्वर का धन्यवाद इस समय के लिए ಆಸರೆ ಟಿವಿ ಮುಖಾಂತರ ಮೀಡಿಯಾ ಮುಖಾಂತರ ಹಾಗೂ ಹೊಸದಾಗಿ ಬಂದವರಿಗಾಗಿ ನಾವು ವಿಶೇಷವಾಗಿ ಸ್ವಾಗತಿಸುವವರಾಗಿದ್ದೇವೆ ನಮ್ಮ ಕ್ಯಾಂಪ್ನಿಂದ और नए आए हुए हमारे कैंप से आए भाइयों को हम स्वागत करते हैं और आश्रय टीवी के द्वारा और मीडिया मिनिस्ट्री के द्वारा देखने वालों को भी हम स्वागत करते हैं। ದೇವರಿಗೆ ಸ್ತೋತ್ರ ನಾವು ಈ ವೇಳೆಯಲ್ಲಿ ಕೆಲವು ಸಮಯ ವಾಕ್ಯವನ್ನು ಧ್ಯಾನಿಸುವ इस समय वचन को ध्यान करेंगे। ಇಬ್ರಿಯರಿಗೆ ಬರೆದ ಪತ್ರಿಕೆ इब्रानी की किताब 6ನೇ ಅಧ್ಯಾಯ 19ನೇ ವಚನ 6वां अध्याय का 19वां वचन ನಾನು ಓದುತ್ತೇನೆ। ಈ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಲಾರನು, ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾಗಿದ್ದು ಸ್ಥಿರವಾಗಿದ್ದಾಗಿದೆ, ಅದು ತೆರೆಯೊಳಗಿನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು। वो आशा हमारे प्राण के लिए ऐसा लंगर है जो स्थिर और दृढ़ है और पर्दे के भीतर तक पहुंचता है। ನಾವು ಪ್ರಾರ್ಥಿಸುವ ತಂದೆ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ। पिता इस समय के लिए आपका धन्यवाद ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ ಸ್ವಾಮಿ। और आपका वचन के लिए आपका धन्यवाद देते हैं। ನಿನ್ನ ವಾಕ್ಯವು ಸ್ವಾಮಿ ಅದು ನಿರೀಕ್ಷೆಯನ್ನು ಕೊಡುವಂತದ್ದಾಗಿದೆ। आपका वचन जो हमें आशा देती है, ನಿನ್ನ ವಾಕ್ಯವು ಅದು ನಮಗೆ ರಕ್ಷಣೆಯನ್ನು ಕೊಡುವಂತದ್ದಾಗಿದೆ। आपका वचन जो हमें उद्धार देता ನಿನ್ನ ವಾಕ್ಯವು ಸ್ವಾಮಿ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ। आपका वचन जो हमें बल देता है। ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಲಾಗಿದೆ आपका ಸ್ವಾಮಿ। वचन के लिए हम धन्यवाद ನಿನ್ನ देते ವಾಕ್ಯದ ಮುಖಾಂತರ ನಮ್ಮನ್ನು ಮಾತನಾಡು ಸ್ವಾಮಿ। हैं। आपके वचन के द्वारा हमसे बातें कर पिता। ಹೌದು ಸ್ವಾಮಿ, ನನ್ನನ್ನು ಆಸೆಗೆ ಸಮರ್ಪಿಸಲಾಗಿದ್ದೇನೆ और मुझे अपने आप को आपके पवित्र हाथों में ಹಾಗೂ ಭಾಷಾಂತರಿಸುವ ನನ್ನ ಸಹೋದರನ್ನು ಕರ್ತನೆ, ಹೌದು ಸ್ವಾಮಿ, ಈ ಒಂದು ಸಮಯವನ್ನು ಎಲ್ಲ ದೇವಜನರನ್ನು ಆಸೆಗೆ ಸಮರ್ಪಿಸಲಾಗಿದ್ದೇನೆ। और भाषांतर करने वाले को और परमेश्वर आपके लोगों को भी आपके पवित्र हाथों में ಎಲ್ಲ ಘನಮಾನಸ್ಸನಿಗೆ ಸಲ್ಲಿಸಲಾಗಿದ್ದೇನೆ। सारा आदर सारी महिमा आप ही को देते हैं, ಯೇಸುವಿನ ನಾಮದಲ್ಲಿ यीशु मसीह के नाम ಆಮೆನ್। से आमीन। ಹಾಲೆಲೂಯಾ। हालेलुया। ಇಲ್ಲಿ ನೋಡ್ತೇವೆ, ಈ ಮೆಸೇಜ್ ಟೈಟಲ್ ಇದೆ ಆಂಕರ್ ಆಫ್ ದ ಸೋಲ್, ಅಥವಾ ನಿರೀಕ್ಷೆಯು ಪ್ರಾಣಕ್ಕೆ ಲಂಗರದಂತಿದೆ ಎಂಬುದಾಗಿ। और इसका टाइटल इस शीर्षक इस तरह है कि आशा हमारे प्राण के लिए लंगर है। ಹಾಲೆಲೂಯಾ। हालेलुया। ಅದು ನಿಶ್ಚಯವಾದದ್ದು ಹಾಗೂ ಸ್ಥಿರವಾದದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ। और परमेश्वर का वचन कहता है कि वो स्थिर है और दृढ़ है। ಇಟ್ ಇಸ್ ಶೂರ್ ಅಂಡ್ ಸ್ಟೆಡ್ ಫಾಸ್ಟ್। वो स्थिर है और दृढ़ है। ಹಾಲೆಲೂಯಾ। हालेलुया। ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಕೆಲವು ವಿಶೇಷತೆಗಳನ್ನು ನಾವು ನೋಡುವುದಾದರೆ, और इब्रानी की किताब में कई विशेषता को अगर हम देखते हैं तो ಇದನ್ನು ನಾವು ನೋಡಿದ್ದೇವೆ 5ನೇ ಸುವಾರ್ತೆ ಅಥವಾ 5th ಗಾಸ್ಪಲ್ ಎಂಬುದಾಗಿ ಹೇಳಲ್ಪಟ್ಟಿದೆ। और इसे 5वां सुवार्ता का किताब ऐसा कहा गया ಯಾಕಂದ್ರೆ है। ನೋಡ್ತೇವೆ ಮತ್ತಾಯ, ಮಾರ್ಕ, ಲೂಕ, ಯೆಹೋವನದಲ್ಲಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಆತನು ಜೀವಿಸಿದ ಬಗ್ಗೆ ಪರಲೋಕದಲ್ಲಿ ಏರಿ ಹೋದನ್ನು ನಾವು ಆ ಸುವಾರ್ತೆಗಳಲ್ಲಿ ಓದುತ್ತೇವೆ। और मत्ती, मार्क और लूक और यूहन्ना की किताब में हम देखते हैं कि यीशु मसीह इस धरती पे किस तरह जिए और किस तरह वहाँ यहाँ से उठा लिए गए, उसके बारे में हम देख सकते हैं। ಆತನ ವರ್ಲ್ಡ್ ಮಿನಿಸ್ಟ್ರಿ ಬಗ್ಗೆ ನಾವು ನೋಡ್ತೇವೆ 33 ವರ್ಷ। और इस दुनिया में वो रहते समय उनकी सेवकाई के बारे में हम देखते हैं। ಆದರೆ ಇಲ್ಲಿ ನಾವು ಇಬ್ರಿಯರಿಗೆ ಬರುವಾಗ ಅಲ್ಲಿ ನೋಡ್ತೇವೆ, ಹೆಚ್ಚಾಗಿ ಅಲ್ಲಿ ಆರಂಭವು ಹೀಗಾಗ್ತದೆ, ಅಲ್ಲಿ ಆತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ। लेकिन इब्रानी की किताब में हम आते समय देखते हैं कि आरंभ इस तरह है कि वो परमेश्वर की दाहिनी ओर बैठा है। ಹಾಲೆಲೂಯಾ। हालेलुया। ಅದು ಮುಖ್ಯವಾಗಿ ಇದು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ನಾವು ಯಹೂದ್ಯ ಕ್ರೈಸ್ತರನ್ನು ಉದ್ದೇಶಿಸಿ ಅಲ್ಲಿ ಬರೆಯುವುದನ್ನು ನಾವು ನೋಡುತ್ತೇವೆ। और ये हम इब्रानी की किताब जो लिखा गया उसे हम देखते हैं कि यहूदियों को उद्देश्य करते हुए लिखा गया है। ಅಲ್ಲಿ 2:9 ನೋಡುತ್ತೇವೆ, ಇಬ್ರಿಯದಲ್ಲಿ ಎಲ್ಲರಿಗೋಸ್ಕರ ಆತನ ಮರಣವನ್ನು ಅನುಭವಿಸನ್ನು ನೋಡುತ್ತೇವೆ। और दूसरा अध्याय का 9 वचन में हम देखते हैं कि सबके लिए उसने अपना प्राण दे दिया, मृत्यु को उसने अपना लिया। ಅಲ್ಲಿ ನೋಡುತ್ತೇವೆ, ಇಲ್ಲಿ ಅನೇಕ ಕಡೆಗಳಲ್ಲಿ ಬೆಟರ್ ಕವನೆಂಟ್ ಅಥವಾ ಉತ್ತಮವಾದದ್ದನ್ನು ಅಲ್ಲಿ ಅನೇಕ ಸಾರಿ ಉತ್ತಮವಾದದ್ದು ಎಂಬುದಾಗಿ ಅಲ್ಲಿ ರಿಪಿಟೇಷನ್ ಮಾಡೋದನ್ನು ನೋಡುತ್ತೇವೆ। और इस किताब में ये भी देखते हैं कि अनेक जगह पे उत्तम वाचा के बारे में लिखा गया और बार-बार उसे दोहराया गया है। ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತ, ದೇವದೂತರಿಗಿಂತ, ಮೋಶೆಗಿಂತ, ಯೆಹೋಶುವನಿಗಿಂತ, ಆರೋನಗಿಂತ ಶ್ರೇಷ್ಠನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ। और यीशु मसीह सब नबियों से बढ़कर, मूसा से, आरोन और हम देखते हैं जोशुआ से बढ़कर ऐसा लिखा गया है। ಯಾಕೆಂದರೆ ಅಲ್ಲಿ ಇವರೆಲ್ಲರೂ ಯಹೂದ್ಯರಿಗೆ ಪ್ರಮುಖ ಪ್ರವಾದಿಗಳಾಗಿದ್ದರು। क्योंकि ये सब जो हम देखते हैं कि यहूदी लोगों को प्रामुख्य नबी थे। ಹಾಲೆಲೂಯಾ। हालेलुया। ಆದರೆ ನಾವು ನೋಡುತ್ತೇವೆ ಇಲ್ಲಿ ಇದರಿಂದ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ, ಯಹೂದ್ಯ ಕ್ರಿಸ್ತರಿಗೆ ಉದ್ದೇಶಿಸಿ ಬರೆದದನ್ನು ನಾವು ನೋಡಲು ಸಾಧ್ಯವಾಗುತ್ತದೆ। और इसके द्वारा हमें जान लेते हैं कि यहूदियों को उद्देशित करते हुए लिखा गया है। ಹಾಲೆಲೂಯಾ। हालेलुया। ರೋಮ 10:17 ಸಾರಿದ ಸುವಾರ್ತೆ ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ ನೋಡುತ್ತೇವೆ। और रोमी की किताब में 10वां अध्याय में हम देखते हैं कि इस तरह लिखता है कि जो वचन सुनाया जाता है, सुसमाचार दिया जाता है, वो विश्वास के लिए आधार है
है और विश्वास के लिए परमेश्वर का वचन ही आधार है। ಹಾಲೆಲೂಯಾ. हालेलुया। ಆ ವಾರ್ತೆಯು ಸುವಾರ್ತೆಯು ನನಗೆ ನಿಮಗೆ ತಲುಪಲ್ಪಟ್ಟಿದೆ, ನಾವು ನಂಬಿದ್ದೇವೆ ಮತ್ತು ಅದು ರಕ್ಷಣೆಯನ್ನು ಕೊಡುವಂತದ್ದಾಗಿದೆ. और ये सुसमाचार आपको और हमें दिया गया है और हमने विश्वास किया, इसके द्वारा हमें उद्धार भी मिला है। ಅಲ್ಲಿ ನೋಡಿದ್ದೇವೆ 6:19 ನಮ್ಮ ಈಗ ಇಬ್ರಿ 6:19 ಈ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಲಾರನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. और वो इस तरह लिखा है कि परमेश्वर ने जब ये आधार दिया है तो परमेश्वर झूठ नहीं बोलता। ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದಾಗಿದ್ದು ಭರವಸೆಗೆ ಯೋಗ್ಯವಾಗಿದ್ದು ಸ್ಥಿರವಾದದ್ದಾಗಿದೆ ಎಂಬುದಾಗಿ ಅಲ್ಲಿ ಬರೆಯುವುದನ್ನು ನಾವು ನೋಡುತ್ತೇವೆ. और ये कहता है कि आशा हमारे प्राण के लिए ऐसा लंगर है जो स्थिर और दृढ़ है। ಲಂಗರ್ ಅಥವಾ ನಾವು ಆಂಕರ್ ಎಂಬುದಾಗಿ ನೋಡಿದರೆ ಇಂಗ್ಲಿಷ್ ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅದಕ್ಕೆ ವಿವರಣೆ ಹೀಗೆ ಕೊಡಬಹುದು. और लंगर इसके बारे में हम अंग्रेजी में इस तरह देखते हैं। Anchor is a device normally made of metal used to connect a vessel to the bed of body. और हम देखते हैं कि लंगर ऐसा एक मेटल के द्वारा बनाया गया एक डिवाइस है। ಅದು ಏನು ಮಾಡ್ತದೆ, ಇಟ್ ಪ್ರಿವೆಂಟ್ಸ್ ಕ್ರಾಫ್ಟ್ ಫ್ರಮ್ ಡ್ರಿಫ್ಟಿಂಗ್ ಡ್ಯೂ ಟು ದ ವಿಂಡ್ ಆರ್ ಕರೆಂಟ್. ಅಂದರೆ ಇದನ್ನು ಬಿರುಗಾಳಿಯಿಂದ ಅಥವಾ ಅದು ಮುಳುಗುವುದರಿಂದ ಅದನ್ನು ರಕ್ಷಣೆ ಮಾಡಲು ರಕ್ಷಿಸುತ್ತದೆ. और हम देखते हैं कि वो अगर तूफान आता है तो हम देखते हैं नाव को बचाने के लिए वो रक्षा का काम करता है. ಗ್ರೀಕ್ ನಲ್ಲಿ ನೋಡಿದ್ದೇವೆ ಅಂಕುರ ಅಥವಾ ಆಂಕರ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳಲ್ಪಟ್ಟಿದೆ. और अंग्रेजी में एंकर ऐसा लिखा गया है, हम ग्रीक में अंकुर ऐसा लिखा गया है. ಲಂಗರು ಅಲ್ಲಿ ಹಡಗನ್ನು ಬಿರುಗಾಳಿ ಹಾಗೂ ಕೆಟ್ಟ ವಾತಾವರಣದಿಂದ ಅಪಾಯದಿಂದ ಮುಳುಗದಂತೆ ರಕ್ಷಿಸುವ ಒಂದು ಸಾಧನವಾಗಿದೆ ಎಂಬುದಾಗಿ ಹೇಳಬಹುದು. और लंगर हम देखते हैं नाव को हम देखते हैं तूफान से बचाने के लिए एक साधन है, ऐसा हम देख सकते हैं. हालेलुया. हालेलुया. ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಬಿರುಗಾಳಿಯಲ್ಲಿ ನಿದ್ದೆ ಮಾಡಿ ದೇವರ ಮೇಲಿರುವ ನಂಬಿಕೆಯನ್ನು ತೋರಿಸಿದ್ದನ್ನು ನಾವು ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆಗಳಲ್ಲಿ ಅದನ್ನು ಓದುತ್ತೇವೆ. और मत्ती, मार्क और लूक की किताब में हम यीशु मसीह के बारे में देख सकते हैं कि तूफान आते समय भी वो सोकर परमेश्वर के विश्वास को उसने प्रकट किया. हालेलुया. हालेलुया. ನಾವು ಇಂದು ಅನೇಕ ಸಣ್ಣ ದೋಣಿಗಳಿಂದ ಬಂದು ಒಂದು ಯೇಸು ಕ್ರಿಸ್ತನೆಂಬ ಹಡಗು ಅಥವಾ ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ದೇವೆ ಪ್ರಿಯರೇ. और हम छोटे नाव से अनेक छोटे नाव से आकर हम बड़े नाव जो यीशु मसीह का है उसमें हम प्रवेश कर चुके हैं प्रियो. हालेलुया. हालेलुया. ಆ ಒಂದು ನಿರೀಕ್ಷೆಯಲ್ಲಿ ನಾನು ಮತ್ತು ಇಂದು ನೀವು ಜೀವಿಸ್ತಾ ಇದ್ದೇವೆ. और ये उस आशा के साथ आप और हम जी रहे हैं. हालेलुया. हालेलुया. ಆ ನಿರೀಕ್ಷೆಯು ನೋಡುತ್ತೇವೆ ಯೇಸು ಕ್ರಿಸ್ತನೆಂಬ ಆ ಬುನಿಯಾದಿಯ ಮೇಲೆ, ಆ ಬಂಡೆಯ ಮೇಲೆ ಹಾಕಿದಾಗ ಅದು ಯಾವುದೇ ಒಂದು ಸಂಗತಿಗಳಿಂದ ಅದನ್ನು ಅದಂದ್ರೆ ಯಾವುದೇ ಸಂಗತಿಗಳನ್ನು ನಷ್ಟಪಡಿಸಲು ಸಾಧ್ಯವಿಲ್ಲ. और वो हम देखते हैं वो आशा यीशु मसीह के ऐसा हम देखते हैं उस लंगर के ऊपर अगर हम डालते हैं तो कोई तूफान से भी कोई भी हम देखते हैं दुर्दशा से वो हमें नहीं गिरा सकता. ಅಲ್ಲಿ ಮುಖ್ಯವಾಗಿ ನೋಡುವುದಾದರೆ ಕೀರ್ತನೆ 138:2 ನಾವು ನೋಡುತ್ತೇವೆ. और भजन संहिता 138 में हम देखते हैं दूसरा वचन में ಅಲ್ಲಿ ಎರಡು ಸಂಗತಿಗಳನ್ನು ಅಲ್ಲಿ ಬದಲಾಗದ ಸಂಗತಿಗಳನ್ನು ನೋಡುತ್ತೇವೆ. ಅಲ್ಲಿ 138 ಬಿ ಭಾಗದಲ್ಲಿ ನೋಡುತ್ತೇವೆ, ಯು ಹ್ಯಾವ್ ಎಕ್ಸಾಲ್ಟೆಡ್ ಅಬೌವ್ ಆಲ್ ಥಿಂಗ್ಸ್ ಯುವರ್ ನೇಮ್ ಆ್ಯಂಡ್ ಯುವರ್ ವರ್ಡ್ ಎಂಬುದಾಗಿ. और दूसरा भाग में हम देखते हैं क्योंकि तूने अपने वचन को अपने बड़े नाम से अधिक महत्व दिया है. ಹಾಲೆಲೂಯಾ. हालेलुया. ದೇವರ ವಾಕ್ಯವು ಅದು ನೋಡುತ್ತೇವೆ, ಅದು ಪ್ರಮುಖವಾಗಿದೆ ಪ್ರಿಯರೇ. और परमेश्वर का वचन हम देखते हैं कि वो बहुत ही मुख्यता है उसमें. ದೇವರ ವಾಕ್ಯವು ನಮ್ಮನ್ನು ರಕ್ಷಣೆ ಕಡೆಗೆ ನಡೆಸ್ತಾ ಇದೆ. और परमेश्वर का वचन हमें उद्धार के लिए लेकर चलता है. ದೇವರ ವಾಕ್ಯದಿಂದ ನಮಗೆ ಬಿಡುಗಡೆ ಇದೆ. और परमेश्वर के वचन के द्वारा हमें छुटकारा है. ದೇವರ ವಾಕ್ಯದಿಂದ ನಮಗೆ ನಿರೀಕ್ಷೆ ಇದೆ. और परमेश्वर के वचन के द्वारा हमें आशा है. ದೇವರ ವಾಕ್ಯದಿಂದ ನಮಗೆ ನಿತ್ಯ ಜೀವ ಇಂದು ಇದೆ और ಎಂಬುದಾಗಿ परमेश्वर के ನೋಡುತ್ತೇವೆ. वचन के द्वारा हमें अनंत जीवन है. ಹಾಲೆಲೂಯಾ. हालेलुया. ಪ್ರೈಸ್ ದ ಲಾರ್ಡ್. प्रभु की ಎಷ್ಟು ಜನ ನಂಬುತ್ತೀರಿ? और कितने जन विश्वास करते हैं? ಹಾಲೆಲೂಯಾ. हालेलुया. ದೇವರಿಗೆ ಸ್ತೋತ್ರ. परमेश्वर की स्तुति हो. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಗಲಾತ್ಯದಲ್ಲಿ ಅಲ್ಲಿ ಪೌಲನು ಉತ್ತಮವಾಗಿ ವಿವರಿಸಿದ ಗಲಾತ್ಯ 3ನೇ ಅಧ್ಯಾಯ और गलती की किताब में 3रा अध्याय में हम देखते हैं पौलुस बहुत ही रीति से अच्छे से उसने आपको विवरण दिया है. ಗಲಾತ್ಯ 3ನೇ ಅಧ್ಯಾಯ 15-18 ನಾವು ಹೀಗೆ ಓದುತ್ತೇವೆ. ಸಹೋದರರೇ, ಲೋಕದ ವ್ಯವಹಾರವನ್ನು ಹಿಡಿದು ಮಾತನಾಡುತ್ತೇನೆ. ಸ್ಥಿರಪಡಿಸಿದ ಒಂದು ಒಡಂಬಡಿಕೆಯು ಕೇವಲ ಮನುಷ್ಯನಾಗಿದ್ದರೂ ಅದನ್ನು ಯಾರೂ ರದ್ದು ಮಾಡುವುದಿಲ್ಲ, ಅದಕ್ಕೆ ಹೆಚ್ಚು ಮಾತುಗಳನ್ನು ಕೂಡಿಸುವುದಿಲ್ಲ. ಒಳ್ಳೆಯದು. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಅವನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸ್ತಾನೆ, ಆ ಒಬ್ಬನೇ ಕ್ರಿಸ್ತನೇ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯದಾದರೆ ಅದು ಇನ್ನು ವಾಗ್ದಾನದಿಂದ ದೊರೆಯುವುದಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನದ ಮೂಲಕವೇ ದಯಪಾಲಿಸಿದ್ದಾನೆ. 15 वचन से लेकर 18 वचन तक. हे भाइयों, मैं मनुष्य की रीति पर कहता हूँ, मनुष्य की वाचा भी जो पक्की हो जाती है तो न कोई उसे टालता है और न उसमें कुछ बढ़ाता है. अतः प्रतिज्ञाएं अब्राहम को और उसके वंश को दी गई. वह यह नहीं कहता वंशों को,
जैसे बहुतों के विषय में कहा, पर जैसे एक के विषय में कि तेरे वंश को, और वो मसीहा है। पर मैं ये कहता हूँ, जो वाचा परमेश्वर ने पहले से पक्की की थी, उसको व्यवस्था 430 वर्ष के बाद आकर नहीं टाल सकती कि प्रतिज्ञा व्यर्थ ठहरे। क्योंकि यदि मीरास व्यवस्था से मिली है तो फिर प्रतिज्ञा से नहीं, परंतु परमेश्वर ने अब्राहम को प्रतिज्ञा के द्वारा दे दी है। ಹಾಲೆಲೂಯ. ಇಲ್ಲಿ ಅಬ್ರಹಾಮನ ಬಗ್ಗೆ ನೋಡೋದಾದ್ರೆ, ಅಬ್ರಹಾಮನು ದೇವರು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೊಂದು ಎಣಿಸಲ್ಪಟ್ಟದನ್ನು ನಾವು ನೋಡ್ತೇವೆ. और यहाँ अब्राहम के बारे में हम देखते हैं कि अब्राहम ने परमेश्वर पर विश्वास किया और वो उसके लिए धार्मिकता गिनी गई. ಅಲ್ಲಿ 15ನೇ ವಚನ ನೋಡ್ತೇವೆ, ಪೌಲನಲ್ಲಿ ಹೇಳುತ್ತಾ ಇದ್ದಾನೆ, ಸಹೋದರರೇ, ಲೋಕದ ವ್ಯವಹಾರವನ್ನು ಹಿಡಿದು ಮಾತನಾಡುತ್ತೇನೆ, ಅದು ಸ್ಥಿರಪಡಿಸಿದ ಒಂದು ಒಡಂಬಡಿಕೆ, ಅಲ್ಲಿ ಕೇವಲ ಮನುಷ್ಯನಾಗಿದ್ದರೂ ಅದನ್ನು ಯಾರು ರದ್ದು ಮಾಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. और यहाँ पौलुस कहता है कि मनुष्य की रीति पर मैं कहता हूँ, मनुष्य की वाचा भी जो कुछ पक्की हो जाती है तो न तो कोई उसे टालता है और न उसमें कुछ बढ़ाता है. ಹಾಲೆಲೂಯ. हालेलुया. ನಾವು ನೋಡೋದಾದ್ರೆ ಈ ಲೋಕದ ವ್ಯವಹಾರವನ್ನು ನೋಡುವಾಗ ನನಗೆ ನೆನಪು ಬಂತು, ಕೆಲವು ವರ್ಷಗಳ ಹಿಂದೆ और दुनिया के व्यवहार के बारे में देखे तो मुझे कई साल पहले कई बात याद आ गई मुझे भी. ನನ್ನ ತಂದೆ ನನಗೆ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು, ನನ್ನ ಆಸ್ತಿಯಲ್ಲಿ ನಿನಗೆ ಸ್ವಲ್ಪ ಭಾಗವನ್ನು ನಾನು ಕೊಡುತ್ತೇನೆ. और मेरे पिता ने एग्रीमेंट बनाया था कि मेरे जितनी भी संपत्ति उसमें थोड़ा तुझे भाग दूंगा. ಅಲ್ಲಿ ಅವರು ಬರಲಿಲ್ಲ ಅಂದರೆ ಲೋಕದ ಅಂದರೆ ಕಾನೂನು ಹಾಗೆ ಹೇಳ್ತದೆ. ಕಾನೂನಿನ ಪ್ರಕಾರ ನೋಡೋದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದನ್ನು ನಿನಗೆ ನಾನು ಸ್ವಂತ ಇಚ್ಛೆಯಲ್ಲಿ ಕೊಡ್ತಾ ಇದ್ದೇನೆ. और दुनिया के कानून के अनुसार हम देखते इस तरह लिखा गया था कि इसे मैं अपनी खुद की इच्छा से तुझे देता हूँ. ಆದರೆ ಇದನ್ನು ನಾನು ಸ್ವ ಇಚ್ಛೆಯಿಂದಲೂ ಅಥವಾ ಯಾವುದೇ ಸಂಗತಿಗಳಿಂದಲೂ ನಾನು ಈ ಒಡಂಬಡಿಕೆಯನ್ನು ರದ್ದು ಮಾಡಲು ನನಗೆ ಹಕ್ಕಿಲ್ಲ ಎಂಬುದಾಗಿ ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಇತ್ತು. और उधर इस तरह लिखा हुआ था कि अपनी खुद की इच्छा के द्वारा भी मैं कोई भी बात में मैं इसे टाल नहीं सकता. ಹಾಲೆಲೂಯ. हालेलुया. ಅಲ್ಲಿ ನೋಡ್ತೇವೆ, ಇಲ್ಲಿ ನಾವು ಇಲ್ಲಿ ದೇವರ ಒಂದು ಒಡಂಬಡಿಕೆ ನನ್ನ ಮತ್ತು ನಿಮ್ಮ ನಡುವೆ ಒಂದು ಒಡಂಬಡಿಕೆ ದೇವರು ಮಾಡಿಕೊಂಡಿದ್ದಾನೆ. उसी तरह हम भी देखते हैं कि परमेश्वर ने आपके और हमारे बीच में परमेश्वर ने उसके और हमारे बीच में एक वाचा बांधी है. ಅಲ್ಲಿ ಆದಿಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನೀವು ದೊರೆತನ ಮಾಡಿರಿ, ಯು ಹ್ಯಾವ್ ಎ ಡೊಮಿನಿಯನ್ ಓವರ್ ದಿಸ್ ಅರ್ತ್ ಎಂಬುದಾಗಿ ಆತನು ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. ಪ್ರಿಯ, और उत्पत्ति की किताब में हम देखते हैं कि परमेश्वर वहां हमें अधिकार दिया कि तुम इस धरती पर राज्य करो, अधिकार चलाओ. ಹಾಲೆಲೂಯ. हालेलुया. ಆ ಅಧಿಕಾರವು ನೋಡುತ್ತೇವೆ, ಯಾವಾಗ ಪಾಪವು ಪ್ರವೇಶವಾಯಿತು ಅಲ್ಲಿ ನೋಡುತ್ತೇವೆ ಆ ಅಧಿಕಾರವು ನಷ್ಟಪಟ್ಟಿದ್ದನ್ನು ನೋಡುತ್ತೇವೆ. और जब पाप प्रवेश किया गया हम देखते वो अधिकार नाश किया गया. ಹಾಲೆಲೂಯ. ಆದರೆ ನೋಡುತ್ತೇವೆ ಆ ಒಡಂಬಡಿಕೆಯನ್ನು ರದ್ದು ಮಾಡಲು ದೇವರಿಗೂ ಅಸಾಧ್ಯವಾಗಿದೆ ಎಂಬುದಾಗಿ ಹೇಳಬಹುದು. लेकिन वो वाचा को हम देखते हैं टालने के लिए परमेश्वर को भी असंभव है. ಇಲ್ಲಿ ನೋಡ್ತೇವೆ, ಅಲ್ಲಿ ಅದು ಮುಂದೆ ಹೇಳ್ತಾನೆ, ದೇವರು ಅಬ್ರಾಹ್ಮನಿಗೂ ಅವರ ಸಂತತಿಗೂ ಒಂದು ವಾಗ್ದಾನವನ್ನು ಮಾಡಿದನ್ನು ನೋಡುತ್ತೇವೆ. लेकिन यहाँ हम आगे देखते कि परमेश्वर ने अब्राहम और उसके वंश के साथ वाचा बांधी. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಆತನು ದೇವರು ಅಬ್ರಾಹ್ಮನಿಗೆ ಒಂದು ವೈಯಕ್ತಿಕ ಕರೆಯನ್ನು ಕೊಡ್ತಾ ಇದ್ದಾನೆ. और उत्पत्ति की किताब में 12 अध्याय में हम देखते हैं कि परमेश्वर अब्राहम को एक बुलाहट देता है. ನಾವು ಓದೋಣ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. और 12 अध्याय का पहला वचन. 1 से 3. 12 अध्याय का पहला वचन से लेकर तीसरा वचन तक. यहोवा ने अब्राहम से कहा, अपने देश और अपने कुटुंबियों और अपने पिता के घर को छोड़कर उस देश में चला जा जो मैं तुझे दिखाऊंगा, और मैं तुझसे एक बड़ी जाति बनाऊंगा और तुझे आशीष दूंगा और तेरा नाम महान करूंगा और तू आशीष का मूल होगा. जो तुझे आशीर्वाद दे उन्हें मैं आशीष दूंगा और जो तुझे कोसे उसे मैं शाप दूंगा और भूमंडल के सारे कुल तेरे द्वारा आशीष पाएंगे. ಹಾಲೆಲೂಯ. हालेलुया. ಇಲ್ಲಿ ನೋಡುತ್ತೇವೆ, ದೇವರು ಒಂದು ಅಬ್ರಹಾಮನೊಂದಿಗೆ ವಾಗ್ದಾನವನ್ನು ಮಾಡುತ್ತಾನೆ. और यहाँ हम देखते हैं कि परमेश्वर अब्राहम के साथ वाचा बांधता है. ಹಾಲೆಲೂಯ. ಆತನು ಹೇಳ್ತಾನೆ, ನಿನಗೂ ನಿನ್ನ ಸಂತತಿಗೂ ಒಂದು ಆಶೀರ್ವಾದವನ್ನು ಮಾಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. वो कहता है कि तुझे और तेरे वंश को मैं आशीष करूंगा. ಅದು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और वो कहता है कि तेरे कारण सारे जीवी को हम धरती के सारे जीवी को आशीषदायक होगा, ऐसा वचन कहता है. ಅಲ್ಲಿ ನೋಡ್ತೇವೆ, ಮುಂದಕ್ಕೆ ನೋಡಿದರೆ ಲೋಟನು ಆತನ ಸಂಗಡ ಹೋಗುತ್ತಾ ಇದ್ದಾನೆ. और आगे हम देखते हैं कि लूत भी उसके साथ जाता है. ಹಾಲೆಲೂಯ. हालेलुया. ಅಲ್ಲಿ ನೋಡ್ತೇವೆ, ಲೋಟನು ಆತನ ಸಂಗತ ನಾವು ನೋಡ್ತೇವೆ ಅನೇಕ ಸಮಸ್ಯೆಗಳಿಗೆ ಆತನ ಒಳಗಾಗುತ್ತಾನೆ. और जब लूत उसके साथ रहने के कारण हम देखते हैं अब्राहम अनेक बातों में हम देखते हैं तकलीफ में पड़ जाता है. ಅಲ್ಲಿ ಆದಿಕಾಂಡ 13:6ನೇ ವಚನದಲ್ಲಿ ನೋಡೋದಾದ್ರೆ ಆ ಸ್ಥಳವು ಅವರಿಬ್ಬರ ಜೀವಕ್ಕೆ ಸಾಲದೆ ಹೋಯಿತು. और उत्पत्ति के 13 अध्याय में हम देखते हैं कि वो जगह तो उनके लिए काफी नहीं था. ಅಲ್ಲಿ ನೋಡ್ತೇವೆ,
ಅವಳ ಆಸ್ತಿ ಬಹಳವಾದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರೋದು ಅಸಾಧ್ಯವಾಯಿತು ಎಂಬುದಾಗಿ ನೋಡುತ್ತೇವೆ. और उनकी संपत्ति बढ़ गई थी, इसके कारण हम देखते हैं कि एक ही जगह में रहने के लिए उन्हें संभव नहीं था. ಹಾಲೆಲೂಯಾ. ಹಾಲೆಲೂಯಾ. ಅನೇಕ ಸಾರಿ ನಾವು ಎಣಿಸ್ತೇವೆ ನಮಗೆ ಸಂಪತ್ತು ಇದ್ರೆ ನಾವು ಬಹಳ ಸಂತೋಷವಾಗಿದ್ದೇವೆ, ಸುಖವಾಗಿರಬಹುದು ಎಂಬುದಾಗಿ. अनेक बार हम सोचते हैं कि अगर हमें संपत्ति मिलती है तो हम बहुत ही खुशी से रह सकते हैं. ಆದರೆ ಇಲ್ಲಿ ನೋಡುತ್ತೇವೆ ಸಂಪತ್ತಿನ ಸಲುವಾಗಿ ಅಲ್ಲಿ ಒಂದು ಸಮಸ್ಯೆಯನ್ನು ಬರೋದನ್ನು ನೋಡುತ್ತೇವೆ ಪ್ರಿಯರೇ. लेकिन यहाँ हम देखते हैं कि संपत्ति के कारण वहाँ एक तकलीफ समस्या आ जाती है. ಹಾಲೆಲೂಯಾ. हालेलुया. ಇದು ಈ ದೇಶಗಳಲ್ಲಿ ನಾವು ನೋಡಿದಾದ್ರೆ ಆಸ್ತಿಗಾಗಿ ಸಂಪತ್ತಿಗಾಗಿ ಜನರು ಪ್ರೀತಿಯನ್ನು ಅಥವಾ ಸಂಬಂಧವನ್ನು ಕಳೆದುಕೊಂಡಂತಹ ಪರಿಸ್ಥಿತಿಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. और इन दिनों में हम देखते हैं कि आज संपत्ति के लिए हम देखते हैं लोग जो है प्रेम को खो देते हैं. इस परिस्थिति को हम देख सकते हैं. ಹಾಲೆಲೂಯಾ. हालेलुया. ಅವಿಶ್ವಾಸಿಗಳೆಲ್ಲ ವಿಶ್ವಾಸಿಗಳಾದವರೇ. और विश्वासी हम देखते हैं, अविश्वासी के बारे में हम नहीं कहते. ಹಾಲೆಲೂಯಾ. हालेलुया. ಆದರೆ ಇಲ್ಲಿ ನೋಡ್ತೇವೆ ಮುಂದಕ್ಕೆ ಯಾವಾಗ 14ನೇ ವಚನ ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಕರ್ತನು ಅಬ್ರಹಾಮನಿಗೆ ಅಲ್ಲಿ ಪುನಃಸರಿ ವಾಗ್ದಾನವನ್ನು ಕೊಡುವುದನ್ನು ನೋಡುತ್ತೇವೆ. और यहाँ हम देखते हैं कि जब लूत और अब्राहम अलग हो जाते हैं तब परमेश्वर फिर से अब्राहम की से वाचा बांधता है. 13ನೇ ಅಧ್ಯಾಯ ಆದಿಕಾಂಡ 13ನೇ ಅಧ್ಯಾಯ 15ನೇ ವಚನ ನೋಡುತ್ತೇವೆ. और हम उत्पत्ति की किताब में 13 अध्याय का 15 वचन में हम देखते हैं. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು, ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು, ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡಿದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾಯಿತು, ನೀನೆದ್ದು ಈ ದೇಶದ ಎಲ್ಲ ಕಡೆಯಲ್ಲಿ ತಿರುಗಾಡು, ಇದನ್ನು ನೀನು ಕೊಡುವೆನು ಎಂಬುದಾಗಿ ವಾಗ್ದಾನವನ್ನು ಮಾಡುತ್ತಾ ಇದ್ದಾನೆ. और यहाँ 15 और 16 वचन में हम देखते हैं, क्योंकि जितनी भूमि तुझे दिखाई देती है उस सब को मैं तुझे और तेरे वंश को युग युग के लिए दूंगा, और मैं तेरे वंश को पृथ्वी की धूल के किनकों के समान बहुत करूंगा, यहाँ तक कि जो कोई पृथ्वी की धूल के किनकों को गिन सकेगा वही तेरा वंश भी गिन सकेगा. ಹಾಲೆಲೂಯಾ. हालेलुया. ದೇವರು ನೋಡ್ತೇವೆ ಕರೆ ಒಂದು ವೈಯಕ್ತಿಕ ಕೊರೆಯಾಗಿದೆ. और परमेश्वर का बुलाहट हम देखते हैं कि यहाँ एक वैयक्तिक बुलाहट है. ಹಾಲೆಲೂಯಾ. हालेलुया. ಅನೇಕ ಸಾರಿ ನೋಡ್ತೇವೆ ಕ್ರೈಸ್ತನ ಆ ಬಿಳಿ ಸಿಂಹಾಸನದ ಮುಂದೆ ಅನೇಕರು ಪಶ್ಚಾತ್ತಾಪ ಪಡುವವರಿದ್ದಾರೆ ಎಂಬುದಾಗಿ ಒಬ್ಬರು ಹೇಳ್ತಾ ಇದ್ರು. और हम देखते हैं कि अनेक परमेश्वर की उस सफेद सिंहासन के सामने अनेक लोग पश्चाताप करते हैं. ಏಕೆಂದರೆ ಅನೇಕ ಸಾರಿ ದೇವರು ನಮ್ಮನ್ನು ಉಪಯೋಗಿಸಲು ಬಯಸಿದ್ರು. ನಮ್ಮ ಕುಟುಂಬಕ್ಕೆ ನೋಡಿ, ನಮ್ಮ ರಿಲೇಷನ್ ಅಥವಾ ಸಂಬಂಧಿಕರಿಗೆ ನೋಡಿ ಅನೇಕ ಸಾರಿ ನಾವು ಹಿಂಜರಿದುಕೊಂಡು ಅನೇಕ ಕಾರ್ಯಗಳು ಮಾಡದಂತೆ ನಮಗೆ ಅಡ್ಡಿಯಾದ ಸಂಗತಿಗಳು ಅಲ್ಲಿ ಪ್ರಕಟವಾಗಬಹುದು ಎಂಬುದಾಗಿ ಹೇಳ್ತಾ ಇದ್ರು. और वहाँ इस तरह कहते हैं कि जो परमेश्वर ने जो बुलाहट हमें दिया है उसके अनुसार करने के लिए अनेक बार हमारे परिवार के द्वारा हम नहीं कर सकते थे, और इसलिए हम देखते वहाँ बहुत ही पश्चाताप होता है, हम देख सकते हैं. ಹಾಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನು ಬಿಟ್ಟು ನೀವು ನಿಮ್ಮ ತಂದೆ ತಾಯಿ ಅಥವಾ ಬಂಧು ಬಳಗ ಯಾವುದೇ ಹೆಚ್ಚಾಗಿ ನೀವು ಪ್ರೀತಿ ಮಾಡೋದಾದ್ರೆ ನೀವು ಯೋಗ್ಯರಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. और यीशु मसीह इस तरह कहता है कि मुझे छोड़कर अगर तुम्हारे माता पिता या तुम्हारे परिवार के कोई लोगों को भी अगर तुम प्रेम करते हो तो मुझे योग्य नहीं हो. ಹಾಗಾದ್ರೆ ನೋಡ್ತೇವೆ ಇಲ್ಲಿ ದೇವರ ಕರೆ ವೈಯಕ್ತಿಕ ಕರೆಯಾಗಿದೆ. और इसलिए हम देखते हैं कि परमेश्वर का बुलाहट जो है वैयक्तिक बुलाहट है. ಒಂದು ದಿವಸ ಆತನ ಸನ್ನಿಧಿಯಲ್ಲಿ ನಾನು ವೈಯಕ್ತಿಕವಾಗಿ ಅಲ್ಲಿ ಆತನ ಸನ್ನಿಧಿಯಲ್ಲಿ ಹೋಗಬೇಕಾಗಿದೆ. क्योंकि एक दिन उसके सम्मुख में वैयक्तिक रूप से मुझे जाना है. ಹಾಲೆಲೂಯಾ. हालेलुया. ಅದಕ್ಕಾಗಿ ನಾವು ಎಚ್ಚರವಾಗಿರಬೇಕು. ನಾವು ಯಾವುದೇ ಸಂಗತಿಗಳು ಆತನ ಪ್ರೀತಿಯಿಂದ ಅಥವಾ ಆತನನ್ನು ಸೇವಿಸುವಂತೆ ಅಡ್ಡಿಯಾಗದಾದರೆ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಯಾವುದೇ ನಮ್ಮ ಅವೆಲ್ಲ ನಮ್ಮ ಅಂದರೆ ನೆಂಟರಿಷ್ಟರು ಅಥವಾ ನಮ್ಮ ಸಂಬಂಧಿಕರು ಯಾವುದೇ ಅದು ಉತ್ತರ ಕೊಡಬೇಕಾಗಿಲ್ಲ. ನಾನು ಸ್ವಂತವಾಗಿ ಅಲ್ಲಿ ಆತನ ಕರ್ತನ ಸನ್ನಿಧಿಯಲ್ಲಿ ಉತ್ತರವನ್ನು ಕೊಡಬೇಕಾಗಿದೆ. और इसलिए हमें ध्यान रखना कि अगर कोई भी बात हमें उसके सम्मुख में जाने के लिए रुकने के लिए रुकावट होती है तो हमारे परिवार हो सकता है, कोई भी हो सकता है, उसे जवाब नहीं देंगे बल्कि हमें खुद को जवाब देना है. ಹಾಲೆಲೂಯಾ. हालेलुया. ಅಲ್ಲಿ ನೋಡ್ತೇವೆ ಲೋಟನು ಏನು ಸೂಚಿಸ್ತಾ ಇದ್ದಾನೆ ಅಂದ್ರೆ ಲೌಕಿಕ ಸಂಗತಿಯನ್ನು ಸೂಚಿಸ್ತಾ ಇದ್ದಾನೆ. और यहाँ लूत के बारे में हम देखते हैं लूत को लौकिक बातों के लिए मिलाया गया है. ಅಬ್ರಹಾಮನು ಆತ್ಮಿಕ ಸಂಗತಿಯನ್ನು ಸೂಚಿಸ್ತಾ ಇದ್ದಾನೆ. और आत्मिक जो अब्राहम जो है आत्मिक बातों के लिए मिलाया गया है. ಹಾಲೆಲೂಯಾ. ಅಲ್ಲಿ ಗಲಾತ್ಯ 3:16 ನಾವು ಹೀಗೆ ಓದುತ್ತೇವೆ. और गलाती की किताब में 3 अध्याय में 16 वचन में हम इस तरह पढ़ते हैं, ಒಳ್ಳೆಯದು, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸ್ತಾನೆ, ಆ ಒಬ್ಬನು ಕ್ರಿಸ್ತನೇ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. अतः प्रतिज्ञाएं अब्राहम को और उसके वंश को दी गई. वह यह नहीं कहता वंशों को जैसे बहुतों के विषय में कहा, पर जैसे एक के विषय में कि तेरे वंश को, और वो मसीहा है. ಹಾಲೆಲೂಯಾ. ಅಲ್ಲಿ ನೋಡ್ತೇವೆ ಯೋಹನ 1:16 ಧರ್ಮಶಾಸ್ತ್ರವು ಮೋಶೆ ಮುಖಾಂತರ
ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದುದನ್ನು ನಾವು ನೋಡುತ್ತೇವೆ और ಪ್ರಿಯರೇ. यूहन्ना की किताब में पहला अध्याय में हम देखते हैं कि व्यवस्था जो मूसा के द्वारा आई, लेकिन हम देखते हैं धार्मिकता और कृपा जो यीशु मसीह के द्वारा आई. ಹಾಲೆಲೂಯ हालेलुया. ಹಾಲೆಲೂಯ. ಆ ನಿರೀಕ್ಷೆ ನೋಡುತ್ತೇವೆ, ಆ ವಾಗ್ದಾನಗಳು ದೇವರ ವಾಗ್ದಾನಗಳು ಎಂದು ಬಿದ್ದು ಹೋಗುವುದಿಲ್ಲ. और परमेश्वर की प्रतिज्ञा वो कभी गिरता नहीं. ಆತನು ಬಯಸ್ತಾನೆ, ಆತನು ಹುಡುಕ್ತಾ ಇದ್ದಾನೆ ಯಾರು ತನ್ನ ಕಡೆಗೆ ತನ್ನ ಸ್ವರವನ್ನು ಆಲಿಸ್ತಾರೋ ಎಂಬುದಾಗಿ. और वो चाहता है और वो ढूंढता है कि कौन उसकी आवाज को सुनता है. ಆತನು ಬಯಸ್ತಾನೆ ಆ ಒಂದು ನಿರೀಕ್ಷೆಯಲ್ಲಿ ನಾವು ಜೀವಿಸುವಂತೆ. और वो चाहता है कि वो आशा में हम जिए. ಯೆರೆಮೀಯ 10:23 ಯೆರೆಮೀಯನು ಹೇಳ್ತಾನೆ, ಕರ್ತನೆ ಮಾನವನ ಮಾರ್ಗವು ಅವನ ಸಾನ್ನಿಧ್ಯದಲ್ಲಿ ಸ್ವಾಧೀನದಲ್ಲಿದವೆಂದು ನನಗೆ ಗೊತ್ತು, ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ಹೆಜ್ಜೆ ಇಡಲಾರನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और यिर्मयाह की किताब में 10वां अध्याय में 13 वचन में हम देखता है, 23 वचन में हम देखते हैं, हे यहोवा मैं जान गया हूँ कि मनुष्य का मार्ग उसके वश में नहीं है, मनुष्य चलता तो है परंतु उसके डग उसके अधीन नहीं है. ಹಾಲೆಲೂಯ. हालेलुया. ಇದು ನೋಡುತ್ತೇವೆ, ಮನುಷ್ಯನು ತನ್ನ ಇಚ್ಛೆಯಿಂದ ಅಥವಾ ತನ್ನ ಸ್ವಂತ ಇಚ್ಛೆಯಿಂದ ಅದು ಒಳ್ಳೆಯನ್ನು ಮಾಡಲು ಸಾಧ್ಯವಿಲ್ಲ. और यहाँ हम देखते हैं कि मनुष्य अपनी खुद की इच्छा के अनुसार वो अच्छा नहीं कर सकता. ಹಾಲೆಲೂಯ. हालेलुया. ಆದರೆ ನೋಡುತ್ತೇವೆ ಸರಿಯಾದ ಮಾರ್ಗ ಆತನಿಗೆ ಬೇಕಾಗಿದೆ. लेकिन उसको सही रास्ता दिखाना चाहिए. ಯೇಸು ಹೇಳ್ತಾನೆ, ನಾನೇ ಸತ್ಯವು, ನಾನೇ ಮಾರ್ಗ, ನಾನೇ ಜೀವ ಎಂಬುದಾಗಿ ಹೇಳುತ್ತಾ ಇದ್ದಾನೆ. और यीशु मसीह कहता है, मैं ही मार्ग, मैं ही सच्चाई और जीवन हूँ. ಹಾಲೆಲೂಯ. हालेलुया. ಆದರೆ ಸರಿಯಾದ ಮಾರ್ಗವನ್ನು ನೋಡುತ್ತೇವೆ, ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ और ಹೇಳುತ್ತೇವೆ. सही रास्ता हम देते, सही मार्ग जो यीशु मसीहा ही है. ನಾವು ನೋಡ್ತೇವೆ ಅನೇಕ ಸ್ಥಳದಲ್ಲಿ ಹೈವೇಯಲ್ಲಿ ಅಥವಾ ರೋಡ್ ಸೈನ್ಸ್ಗಳಲ್ಲಿ ಇರ್ತವೆ, ಹೈವೇಯಲ್ಲಿ ರೋಡ್ ಸೈನ್ಸ್ ಇರ್ತದೆ. और हम देखते हैं हाईवे में रोड साइंस होता है. ಅದನ್ನು ನೋಡಿಕೊಂಡು ಅದರ ಮೇಲೆ ವಿಶ್ವಾಸವಿಟ್ಟುಕೊಂಡು ನಾವು ಹೋಗುತ್ತೇವೆ. और उस पर विश्वास रखकर हम जाते हैं. ಹಾಲೆಲೂಯ. हालेलुया. ಅದು ಒಂದು ನೋಡ್ತೇವೆ, ಅದು ಅಷ್ಟೊಂದು ನಂಬಿಕೆಯಿಂದ ನಾವು ಅದರ ಮೇಲೆ ನಂಬಿಕೆಯನ್ನು ಹೋಗುವಾಗ ನಾವು ಅಲ್ಲಿ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತದೆ. और उसके ऊपर विश्वास रख के और देखते हुए हम जाते हैं तो हम वहाँ हमारी दिशा को पहुँच जाते हैं. ಕಳೆದ ವರ್ಷಗಳ ಹಿಂದೆ ನಾವು ಇಲ್ಲಿಂದ ಇಸ್ರೇಲ್ಗೆ ಕಾರ್ನಲ್ಲಿ ಹೋಗಿದ್ದೆವು, ನಮ್ಮ ಪಾಸ್ ಅಲ್ಲಿ ಕುಟುಂಬ ನಮ್ಮ ಹೋಗಿದ್ದೆವು. और कई साल पहले हम यहाँ से इज़राइल में गए थे, कार से गए थे हम. ಅಲ್ಲಿ ಹೋಗುವಾಗ ನೋಡ್ತೇವೆ ಅನೇಕ ಸಾರಿ ನಾವು ಅಲ್ಲಿ ಹೈವೇಯಲ್ಲಿ ಅದರ ರೋಡ್ ಸೈನ್ಸ್ಗಳನ್ನು ಅನುಸರಿಸಿಕೊಂಡು ಗೂಗಲ್ನಲ್ಲಿ ಇದ್ದರೂ ನಾವು ನೋಡ್ತಾ ಇದ್ರು. ಅದೊಂದು ಸೈನ್ಸ್ಗಳನ್ನು ನೋಡುವಾಗ ನಮಗೆ ಸ್ಪಷ್ಟವಾಗಿ ಒಂದು ಆದರೆ ಎಂತಾದರೆ ಹೌದು ಮಾರ್ಗದರ್ಶನ ಅದು ಕರೆಕ್ಟ್ ಇದೆ, ಒಂದು ದೃಢತೆ ನಮಗೆ ಅಲ್ಲಿ ಸಿಗ್ತಾ ಇತ್ತು. और हम कई रोड साइंस को देखकर हम जा रहे थे और गूगल में भी ढूंढ कर जा रहे थे, तो वहाँ देखकर जाने के कारण हमें सही रास्ते से जाने को हुआ. ಅಲ್ಲಿ ಅನೇಕ ಸಾರಿ ನಾವು ಮಿಸ್ ಆಗಿಕೊಂಡು ಇಲ್ಲ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ದೆವು. और कई बार ऐसा हुआ कि हम मिस होकर दूसरे रास्ते में भी गए थे. ಹಾಲೆಲೂಯ. हालेलुया. ಆದರೆ ನೋಡ್ತೇವೆ ಯೇಸುವಿನ ಮಾರ್ಗ ನೋಡ್ತೇವೆ, ಯೇಸುವಿನಲ್ಲಿ ನಾವು ಒಂದು ವೇಳೆ ನಂಬಿಕೆ ಇಟ್ಟುಕೊಂಡು ನಾವು ಹೋಗುದಾದರೆ ಅದು ಈ ಲೋಕದ ಜೀವಿತವಲ್ಲ, ಅದು ಪರಲೋಕಕ್ಕೆ ನಡೆಸುವಂತದ್ದಾಗಿದೆ. और यीशु मसीह के ऊपर विश्वास अगर हम जाते हैं तो वो इस दुनिया का जीवन नहीं बल्कि हम देते स्वर्गीय जीवन को चलाता है. ಹಾಲೆಲೂಯ. हालेलुया. ಆತನೊಬ್ಬನೇ ನೋಡುತ್ತೇವೆ, ಸ್ವರ್ಗದಿಂದ ಇಳಿದು ಬಂದವನು ಆತನೊಬ್ಬನೇ ಆಗಿದ್ದಾನೆ. और स्वर्ग से उतरा हुआ वो एक ही है, ऐसा हम देखते हैं. ಅದಕ್ಕಾಗಿ ಆತನು ಹೇಳ್ತಾನೆ, ನಾನೇ ಮಾರ್ಗ ಎಂಬುದಾಗಿ. और इसलिए वो कहता है कि मैं ही मार्ग हूँ. ಹಾಲೆಲೂಯ. ಹಾಲೆಲೂಯ. ಈ ಲೋಕದಲ್ಲಿ ಯಾರು ಇಷ್ಟವರೆಗೆ ನೋಡುತ್ತೇವೆ, ಲೋಕದ ಚರಿತ್ರೆಯಲ್ಲಿ ನಾನೇ ಮಾರ್ಗ ಎಂಬುದಾಗಿ ಹೇಳಿದ ಯಾವುದೇ ವ್ಯಕ್ತಿ ಇಷ್ಟವರೆಗೆ ಇಲ್ಲ ಎಂಬುದಾಗಿ ಹೇಳ್ಬೋದು. और इस दुनिया के हम इतिहास में हम देखते हैं अब तक कोई ऐसा व्यक्ति नहीं इसने कहा कि मैं ही मार्ग हूँ. ಹಾಲೆಲೂಯ. हालेलुया. ಅಲ್ಲಿ ನೋಡ್ತೇವೆ, ಇಂದು ನಾನು ನೀವು ಆ ಒಂದು ನಿರೀಕ್ಷೆಯಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ. और हम देखते हैं आप और हम उस आशा के साथ जी रहे हैं. ಈ ದಿವಸಗಳಲ್ಲಿ ಕರ್ತನು ನಮ್ಮ ಹೃದಯಗಳಲ್ಲಿ ಆತನ ಆಜ್ಞೆಗಳನ್ನು ಬರೆಯಲು ಬಯಸ್ತಾ ಇದ್ದಾನೆ. और इन दिनों में परमेश्वर हमारे हृदय में उसकी आज्ञाओं को लिखता है. ಇಬ್ರಿಯ 8:10 ನಾವು ವಚನ ಓದೋಣ. और इब्रानी की किताब में 8वां अध्याय का 10वां वचन में हम देखेंगे. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗುವೆನು, ನಾನು ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. फिर प्रभु कहता है कि जो वाचा मैं उन दिनों के बाद इज़राइल के घराने के साथ बांधूंगा वह यह है कि मैं अपनी व्यवस्था को उनके मनों में डालूंगा और उसे उनके हृदयों पर लिखूंगा और मैं उनका परमेश्वर ठहरूंगा और वे मेरे लोग ठहरेंगे. ಹಾಲೆಲೂಯ. हालेलुया. ಇಲ್ಲಿ ನೋಡುವುದಾದರೆ ಆತನ ಆಜ್ಞೆಗಳನ್ನು ಇಂದು ನಾವು ಆತನಿಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡುವುದಾದರೆ ಆತನ ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಆತನು ಪವಿತ್ರಾತ್ಮನ ಮುಖಾಂತರ ಬರೆಯಲು ಆತನು ಇಚ್ಛೆ ಪಡುತ್ತಾನೆ ಪ್ರಿಯರೇ. और यहाँ हम देखते हैं कि अगर हम उसको अपने हृदय को सौंप देते हैं तो वो उसकी आज्ञाओं को पवित्र आत्मा के द्वारा हमारे हृदय में लिखता है. ಆತನು ಇಂದು ಕೂಡ ಹುಡುಕ್ತಾ ಇದ್ದಾನೆ ಆತನ ಕಡೆಗೆ ದೃಷ್ಟಿಸುವವರು ಇದ್ದಾರೋ ಎಂಬುದಾಗಿ. और वो आज भी ढूंढता है कि कौन ऐसा व्यक्ति मिलता है कि उसकी ओर दृष्टि करता है. ಕೀರ್ತನೆ 53:2 ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೆ ಎಂದು ದೇವರು ಆಕಾಶದಿಂದ ನೋಡುತ್ತಾನೆ ಅಂತೆ. और भजन संहिता 53:2 में हम देखते हैं,
परमेश्वर ने स्वर्ग पर से मनुष्यों के ऊपर दृष्टि की ताकि देखे कि कोई बुद्धि से चलने वाला या परमेश्वर को पूछने वाला है कि नहीं। ಹಾಲೆಲೂಯ. हालेलुया। ಆತನು ಬಯಸ್ತಾ ಇದ್ದಾನೆ, ಯಾರು ಇದ್ದಾರೋ ತನ್ನನ್ನು ಬಯಸೋರು ಇದ್ದಾರೋ ಎಂಬುದಾಗಿ ಆತನು ಆಕಾಶದಿಂದ ನೋಡ್ತಾನೆ ಎಂಬುದಾಗಿ ಇಲ್ಲಿ ನೋಡುತ್ತೇವೆ. और यहाँ वचन में लिखा है कि वो स्वर्ग से, परमेश्वर स्वर्ग से देखता है कि मनुष्यों पर दृष्टि करता है कि कोई मुझे चाहने वाला है या नहीं। ಒಳ್ಳೆಯ ಉದಾಹರಣೆ ಕೊಡೋದಾದ್ರೆ ಅಪೊಸ್ತಲರ 10ನೇದಲ್ಲಿ ಕೊರ್ನೆಲ್ಯ ಎಂಬ ಶತಾಧಿಪತಿ ಬಗ್ಗೆ ನಾವು ಓದುತ್ತೇವೆ. ಅಲ್ಲಿ और उदाहरण में देखें तो हम प्रेरितों की किताब में 10वां अध्याय में कुरनेलियुस के बारे में देखते हैं। ಆತನು ನೋಡುತ್ತೇವೆ ನೀತಿವಂತನು ದೇವರಿಗೆ ಭಯಪಡುವವನು ಆಗಿದ್ದನು. और वो उसके बारे में देखते हैं कि वो धर्मी था और परमेश्वर का भय मानने वाला व्यक्ति था। ಆದರೆ ನೀತಿವಂತನು ದೇವರಿಗೆ ಭಯಪಟ್ಟನಾದರೂ ಆತನ ರಕ್ಷಣೆ ಹೊಂದಲಿಲ್ಲ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. वो धर्मी था और परमेश्वर का भय मानने वाला था, फिर भी उद्धार पाया हुआ नहीं था। ಈ ಲೋಕದಲ್ಲಿ ಎಷ್ಟೋ ಒಳ್ಳೆಯವರು, ಎಷ್ಟೋ ಆದರೆ ದೇವರಿಗೆ ಭಯಪಟ್ಟವರು ಇದ್ದರೂ ರಕ್ಷಣೆ ಕೇವಲ ಯೇಸು ಕ್ರಿಸ್ತನ ಮುಖಾಂತರ ಸಿಗಲು ಸಾಧ್ಯವಿದೆ. और इस दुनिया में कितने भी व्यक्ति धर्मी हो सकते हैं और अच्छे हो सकते हैं और उतने नहीं परमेश्वर का भय मानने वाले भी हो सकते हैं, लेकिन अगर ये उद्धार सिर्फ यीशु मसीह के द्वारा ही मिलता है। ಹಾಲೆಲೂಯಾ. हालेलुया। ಆತನು ಹುಡುಕ್ತಾ ಇದ್ದಾನೆ, ಆತನು ದೇವರಿಗೆ ಭಯಪಡುವವರು ಇದ್ದಾರೆ. ಒಂದು ವೇಳೆ ನಾವು ಆತನಿಗೆ ಭಯಪಡುವುದಾದರೆ ಆತನು ನಮ್ಮನ್ನು ಆತನ ರಕ್ಷಣೆಗೆ ನಡೆಸುವವನಾಗಿದ್ದಾನೆ. और वो ढूंढता है कि परमेश्वर का भय मानने वाला कोई है या नहीं। अगर हम उसका भय मानते हैं तो वो उद्धार के रास्ते पे हमें चलाता है। ಯಾತಕ್ಕೆ ಆತನು ಮನುಷ್ಯನನ್ನು ಅಷ್ಟೊಂದು ಗಮನಕ್ಕೆ ತೆಗೆದುಕೊಳ್ಳಬೇಕು? और क्यों वो मनुष्य का इतना ध्यान देना चाहिए? ಕೀರ್ತನೆ 8:4 ಅಲ್ಲಿ ನೋಡುತ್ತೇವೆ, ಮನುಷ್ಯನು ಎಷ್ಟು ಮಾತ್ರದನು ಅವನನ್ನು ನೀನು ಯಾಕೆ ನೆನೆಸಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. और भजन संहिता 8वां अध्याय में 4वां वचन में हम देखते हैं कि वो इस तरह कहता है, भजन संहिता लिखने वाला इस तरह कहता है कि मनुष्य क्या है कि तू उसको ध्यान करे और तू उसकी सुधि ले। ಇಂಗ್ಲಿಷಲ್ಲಿ ಹೀಗೆ ಬರೆದಿದೆ, ವಾಟ್ ಈಸ್ ಎ ಮ್ಯಾನ್ ದಟ್ ಯು ಆರ್ ಮೈಂಡ್ಫುಲ್ ಆಫ್ ಹಿಮ್ ಅಂಡ್ ದ ಸನ್ ಆಫ್ ಮ್ಯಾನ್ ದಟ್ ಯು ಕೇರ್ ಫಾರ್ ಹಿಮ್. फिर मनुष्य क्या है कि तू उसका स्मरण रखे और आदमी क्या है कि तू उसकी सुधि ले। ಹಾಲೆಲೂಯಾ. हालेलुया। ಇನ್ನು ನೋಡುತ್ತೇವೆ ನಾವು ಆತನು ಆಗಲೇ ಸಹೋದರಿ ಇದು ಸ್ಲೈಡ್ ಹಾಕಿದ್ರು, ಆತ ನಾವು ರಾಜ್ಯ ಯಾಜಕರಾಗಿದ್ದೇವೆ. और जैसा कि भाई ने स्लाइड्स डाला, हम देखते हैं कि उसमें लिखा था कि हम उसके राजवंशी हैं। ಹಾಲೆಲೂಯಾ. हालेलुया। ಆತನ ನಮ್ಮ ಒಂದು ಉದ್ದೇಶಕ್ಕಾಗಿ ಆತನ ಆರಿಸಿಕೊಂಡಿದ್ದಾನೆ ಪ್ರಿಯ. और एक उद्देश्य के लिए उसने हमें चुना है प्रिय। ಹಾಲೆಲೂಯಾ. हालेलुया। ಒಂದು ವೇಳೆ ನಾವು ಆತನನ್ನು ಅರಿಯದೇ ಇದ್ದರೆ ಈ ಒಂದು ದಿವಸಗಳಲ್ಲಿ ನಾವು ಆತನ ಸನ್ನಿಧಿಯಲ್ಲಿ ಬಂದುಕೊಂಡು ಆತನನ್ನು ಕೇಳಿಕೊಳ್ಳುವುದಾದರೆ, ನಮ್ಮ ಹೃದಯಗಳನ್ನು ತೆರೆದಾದರೆ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. अगर हम उसे नहीं जानते हैं, उसको नहीं पहचानते, तो अगर हम उसके पास आए और उसको पुकारे, हमारे हृदय को उसे सौंप दे, तो हमारे हृदय को उद्धार से भरने वाला है और उसे उसका अद्भुत कार्य करने वाला है। ರೋಮ 4:13 ನಾವು ಹೀಗೆ ಓದುತ್ತೇವೆ. और रोमे की किताब में 4वां अध्याय का 13 वचन में हम इस तरह पढ़ते हैं। ರೋಮ 4:13 ವಚನ, ನೀನು ಲೋಕಕ್ಕೆ ಬಾಧ್ಯನಾಗುವೆ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. क्योंकि यह प्रतिज्ञा कि वह जगत का वारिस होगा न अब्राहम को न उसके वंश को व्यवस्था के द्वारा दी गई थी, परंतु विश्वास की धार्मिकता के द्वारा मिली। ಹಾಲೆಲೂಯಾ. हालेलुया। ಅಲ್ಲಿ ನೋಡುತ್ತೇವೆ ಕೇವಲ ನಂಬಿಕೆಯಿಂದ ನೀತಿವಂತಿಕೆ ಎಂಬುದಾಗಿ ನಾವು ನೋಡುತ್ತೇವೆ. और यहाँ हम देखते हैं कि सिर्फ विश्वास के द्वारा ही धार्मिकता मिलती है। ಅಲ್ಲಿ ನೋಡುತ್ತೇವೆ ಆತನು ಅಬ್ರಹಾಮನು ಯಾವುದೇ ಒಂದು ತನ್ನ ಕ್ರಿಯೆ ಅಥವಾ ಕಾರ್ಯಗಳಿಂದ ನೀತಿವಂತನಾಗಲಿಲ್ಲ, ಕೇವಲ ದೇವರ ಮೇಲೆ ಇಟ್ಟ ನಂಬಿಕೆಯಿಂದಲೇ ಆತನ ವಾಗ್ದಾನವನ್ನು ಆತನ ಜೀವಿತದಲ್ಲಿ ನೆರವೇರಿದನ್ನು ನೋಡುತ್ತೇವೆ. और यहाँ हम देखते हैं कि अब्राहम जो है सिर्फ कोई कार्य के द्वारा वो धार्मिकता नहीं पाया, तो धर्मी नहीं हुआ, बल्कि परमेश्वर के ऊपर विश्वास रखने के द्वारा ही धर्मी हो गया। ನಾವು ಹಿಂದಕ್ಕೆ ಅಲ್ಲಿ ಗಲಾತ್ಯ 5:3 ಅಧ್ಯಾಯದಲ್ಲಿ और गलाती की किताब में 3रा अध्याय में 17ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. और 17वां वचन में हम इस तरह पढ़ते हैं। ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರ ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯದಾದರೆ ಅದು ಇನ್ನು ವಾಗ್ದಾನದಿಂದ ದೊರೆಯುವುದಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನದ ಮೂಲಕವಾಗಿ ದಯಪಾಲಿಸಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. पर मैं यह कहता हूँ, जो वाचा परमेश्वर ने पहले से पक्की की थी, उसको व्यवस्था 430 वर्ष के बाद आकर नहीं टाल सकती कि प्रतिज्ञा व्यर्थ ठहरे। क्योंकि यदि मीरास व्यवस्था से मिली है तो फिर प्रतिज्ञा से नहीं, परंतु परमेश्वर ने अब्राहम को प्रतिज्ञा के द्वारा दे दी है। ಇಲ್ಲಿ ನೋಡ್ತೇವೆ 430 ವರ್ಷ ಇಸ್ರಾಯೇಲರು ಆ ಐಗುಪ್ತದ ಬಂಧನದಲ್ಲಿದ್ದರು. यहाँ हम देखते हैं 430 वर्ष तक हम देखते हैं इजराइल लोग जो है मिस्र देश के बंधन में थे. ಅಲ್ಲಿ ನೋಡ್ತೇವೆ ಅದರ ನಂತರ ಅಲ್ಲಿ ಧರ್ಮಶಾಸ್ತ್ರವನ್ನು ಆತನಿಗೆ ಕೊಡ್ತಾ ಇದ್ದಾನೆ. और यहाँ वहाँ हम देखते हैं उसके बाद उन्हें धर्मशास्त्र व्यवस्था दी जाती है. ಅಲ್ಲಿ ನೋಡ್ತೇವೆ ಧರ್ಮಶಾಸ್ತ್ರ ಒಳ್ಳೆದೇ ಆದರೂ ಅದಕ್ಕೆ ರಕ್ಷಿಸುವಂತ ಸಾಮರ್ಥ್ಯ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. और व्यवस्था तो अच्छी थी लेकिन उसमें उद्धार करने की सामर्थ्य नहीं थी. ಗಲಾತ್ಯ 5ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದುತ್ತೇವೆ.
और गलती की किताब में 5वां अध्याय का 4था वचन हम पढ़ते हैं। ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ನಾವು ದೇವರಾತ್ಮದ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. तुम जो व्यवस्था के द्वारा धर्मी ठहरना चाहते हो, मसीहा से अलग और अनुग्रह से गिर गए हो, क्योंकि आत्मा के कारण हम विश्वास से आशा की हुई धार्मिकता की बाट जोते हैं। ಇಲ್ಲಿ ನೋಡ್ತೇವೆ ಕರ್ಮ ಮಾರ್ಗಗಳಿಂದ ಅಥವಾ ಯಾರೇ ನೀತಿವಂತರಾಗಲು ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. और यहाँ हम देखते हैं कि कार्यों के द्वारा कोई भी धर्मी नहीं ठहर सकता। ಅಲ್ಲಿ ಗಲಾತ್ಯ 4ನೇ ಅಧ್ಯಾಯ 4ನೇ ವಚನದಿಂದ ನಾವು ಹೀಗೆ ಓದುತ್ತೇವೆ. और चौथा अध्याय का 4था वचन से हम इस तरह पढ़ते हैं। ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂದಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರದಿನಾಗಿಯೂ ಬಂದನು. ನೀವು ಪುತ್ರರಾಗಿರೋದ್ರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವುದರಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ, ಮಗನಮ್ಮ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೆ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. और 4था वचन से लेकर 7वां वचन तक हम पढ़ते हैं। परंतु जब समय पूरा हुआ तो परमेश्वर ने अपने पुत्र को भेजा जो स्त्री से जन्मा और व्यवस्था के अधीन उत्पन्न हुआ, ताकि व्यवस्था के अधीनों को मोल लेकर छुड़ा ले और हमको ले पालक होने का पद मिले। और तुम जो पुत्र हो, इसलिए परमेश्वर ने अपने पुत्र की आत्मा को जो हे अब्बा हे पिता कहकर पुकारता है हमारे हृदयों में भेजा है। इसलिए तू अब दास नहीं परंतु पुत्र है, और जब पुत्र हुआ तो परमेश्वर के द्वारा वारिस भी हुआ। Hallelujah. Hallelujah. ಅಲ್ಲಿ ನೋಡುತ್ತೇವೆ the purpose of and plan of God will not change, it is settled और forever. यहाँ हम देखते हैं कि परमेश्वर का जो योजना है और उसका जो हम देखते हैं आलोचना है वो कभी बदलता नहीं, वो स्थिर हो चुका है। Hallelujah. Hallelujah. ಅದನ್ನು ನೋಡುತ್ತೇವೆ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿದ್ದವರಿಗೆ ವಿಮೋಚಿಸಬೇಕೆಂದಲೂ ಪುತ್ರರ ಪದವಿಯನ್ನು ಕೊಡಬೇಕೆಂತಲೂ ಬಂದನೆಂಬುದಾಗಿ ನೋಡುತ್ತೇವೆ. यहाँ हम देखते हैं कि जो धर्मशास्त्र के अधीन थे, व्यवस्था के अधीन थे, उन्हें छुड़ाने के लिए यीशु मसीह और पुत्र का अधिकार देने के लिए यीशु मसीह यहाँ आया है, धरती पर आए। Hallelujah. Hallelujah. ಇಂದು ನೋಡುತ್ತೇವೆ, ಇಂದು ಅಪ್ಪ ತಂದೆ ಎಂಬುದಾಗಿ ಕೂಗುವಂತ ಆ ಮಗನ ಆತ್ಮವನ್ನು ನನಗೆ ನಿಮಗೆ ಕೊಟ್ಟಿದ್ದಾನೆ ಪ್ರಿಯರೇ. और यहाँ हम देखते हैं कि अब्बा पिता ऐसा पुकारने का वो आत्मा, जो पुत्र का आत्मा हमें दिया है। ಆತನು ಇಂದು ಆತನ ಪುತ್ರನ ಸಾರೂಪ್ಯಕ್ಕೆ ತರಲು ಬಯಸ್ತಾ ಇದ್ದಾನೆ. और उसके पुत्र के स्वरूप में वो लेने को हमें चाहता ಅದು है। ಪುತ್ರನ ಸಾರೂಪ್ಯ ಎಂಬುದಾಗಿ ಹೇಳುವಾಗ ಫಿಸಿಕಲ್ ಎಲ್ಲ ನಮ್ಮ ಆತ್ಮದಲ್ಲಿ ಯೇಸುವಿನಂತೆ ನಾವು ಆಗಲು ಬಯಸ್ತಾ ಇದ್ದಾನೆ और ಪ್ರಿಯರೇ. पुत्र का स्वरूप ऐसा कहते समय हम दैहिक रीति से नहीं देखते बल्कि आत्मिक रीति से देखते हैं। ಹಾಲೆಲೂಯಾ. हालेलुया। ಈ ದಿವಸಗಳಲ್ಲಿ ನಾವು 40 ದಿವಸದ ಉಪವಾಸ ಪ್ರಾರ್ಥನೆಯನ್ನು ಘೋಷಿಸಿದ್ದೇವೆ. और इन दिनों में 40 दिन का उपवास घोषणा की ಇದು गई है। ಸಮಯವಾಗಿದೆ ನಮ್ಮನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುವಂತದ್ದಾಗಿದೆ. और ये समय है कि अपने आप को परमेश्वर के सम्मुख में झुकाए जाए। ಅಲ್ಲಿ ಸಹೋದರರು ಮೊದಲ ಹೇಳಿ 2 ಪೂರ್ವಕಾಲ 7:14 ನೋಡುತ್ತೇವೆ, ತನ್ನ ಜನರು ತಗ್ಗಿಸಿಕೊಂಡಾಗ ದೇವರು ಅಲ್ಲಿ ನೋಡುತ್ತೇವೆ ಆತನು ಅದ್ಭುತವನ್ನು ಮಾಡುವವನಾಗಿದ್ದಾನೆ. और जैसा कि हमने दूसरा इतिहास में 7वां अध्याय में पढ़ा कि अगर अपने मेरे प्रजा जो है अपने आप को मेरे सामने झुकाते हैं तो मैं उन्हें और उनके देश को मैं चंगाई दूंगा। ಹಾಲೆಲೂಯಾ. हालेलुया। ಈ ಒಂದು ದಿವಸಗಳಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. और इन दिनों में अपने आप को झुकाना और अपने आप को उसके अधीन करना बहुत ही जरूरी है। ಹಾಗಾದರೆ ನೋಡ್ತೇವೆ ನಾವು ಇದರ ಮುಖಾಂತರ, ಈ ವಾಗ್ದಾನದ ಮುಖಾಂತರ ಆತನ ಮಹಿಮೆಯಲ್ಲಿ ನಮ್ಮನ್ನು ಪಾಲುದಾರನಾಗಿ ಮಾಡಿದ್ದಾನೆ ಎಂಬುದಾಗಿ ರೋಮ 8ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. और इस यहाँ हम देखते हैं उसके वाचा के द्वारा वो हमें उसके साथ वारिस बनाता है, ऐसा हम देख सकते हैं रोमी की किताब में 8वां अध्याय में 8ನೇ ಅಧ್ಯಾಯ 14ರಿಂದ 17 ನಾವು ಹೀಗೆ ಓದುತ್ತೇವೆ. और 14 वचन से लेकर 17 वचन तक हम पढ़ते हैं। ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. इसलिए कि जितने लोग परमेश्वर की आत्मा के चलाए चलते हैं वे ही परमेश्वर के पुत्र हैं, क्योंकि तुमको दासत्व की आत्मा नहीं मिली कि फिर भयभीत हो, परंतु ले पालकपन की आत्मा मिली है, जिससे हम हे अब्बा हे पिता कहकर पुकारते हैं। आत्मा आप ही हमारी आत्मा के साथ गवाही देता है कि हम परमेश्वर की संतान हैं, और यदि संतान है तो वारिस भी है, वरन परमेश्वर की वारिस और मसीहा के संगी वारिस है, कि जब हम उसके साथ दुख उठाए तो उसके साथ महिमा भी पाएं।
ಹಾಗಾದರೆ ನಾನು ಮತ್ತು ನೀವು ಇಂದು ದೇವರ ಆತ್ಮನಿಂದ ನಡೆಸಿಕೊಳ್ಳುವಾಗ ದೇವರ ಮಕ್ಕಳೆಂಬುದಾಗಿ ಅನ್ಯರು ಕಂಡುಕೊಳ್ಳಲು ಸಾಧ್ಯವಿದೆ. तो आप और हम अगर परमेश्वर की आत्मा के चलाए चलते हैं तो लोग जान लेते हैं कि हम परमेश्वर के बच्चे हैं. ಹಾಲೆಲೂಯಾ, हालेलुया, ಹಾಲೆಲೂಯಾ. ಆ ಒಂದು ಅಪ್ಪ ತಂದೆಯ ಸಂಬಂಧ, ದೇವರ ನನ್ನ ನಿಮ್ಮ ಸಂಬಂಧ ಬೇರೆಯವರು ತಿಳಿಕೊಳ್ಳುವಂತೆ ಅಥವಾ ಬೇರೆಯವರಿಗೆ ತಿಳಿಕೊಳ್ಳುವಂತೆ ಸಾಧ್ಯವಾಗಿದೆ ಯಾವಾಗ ನಾವು ದೇವರಾತ್ಮನಿಂದ ನಡೆಸಲ್ಪಡುತ್ತೇವೆ, ಆಗ ಅದು ಸಾಧ್ಯವಾಗಿದೆ ಪ್ರಿಯರೇ. और पिता और बेटे के बीच में जो संबंध है जानने के लिए दूसरों को संभव कैसे होता है हम देखते हैं जब हम परमेश्वर के आत्मा के द्वारा चलाए चलते हैं. ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಪವಿತ್ರಾತ್ಮ ನಮ್ಮ ಆತ್ಮದೊಂದಿಗೆ ಸಾಕ್ಷಿಯನ್ನು ಕೊಡುವನಾಗಿದ್ದಾನೆ. और हम परमेश्वर के बच्चे ऐसा पवित्र आत्मा हमारे बारे में गवाही देता है. ಹಾಲೆಲೂಯಾ, हालेलुया. ಹಾಗಾದ್ರೆ ನೋಡುತ್ತೇವೆ ನಾವು ಒಂದು ದಿವಸ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗುವವರಾಗಿದ್ದೇವೆ. और एक दिन हम उसकी महिमा में भागीदारी होंगे ऐसा हम देख सकते हैं. Praise the Lord. प्रभु की स्तुति. हालेलुया. हालेलुया. ನಮ್ಮ ಮನಸ್ಸಿನಲ್ಲಿ ಹೋರಾಟ ನಡೆಯುತ್ತಾ ಇರ್ತದೆ. और हमारे मन में लड़ाई चलती है. ಶರೀರ ಭಾವವನ್ನು ಅನುಸರಿಸಲು ಹಾಗೂ ಪವಿತ್ರಾತ್ಮನನ್ನು ಅನುಸರಿಸಲು. और शरीर की भावनाओं को अनुकरण करने के लिए या तो पवित्र आत्मा को अनुकरण करने. ಅದೇ ನಾವು 8ನೇ ಅಧ್ಯಾಯವನ್ನು ಧ್ಯಾನಿಸಿದರೆ ಇದರ ಬಗ್ಗೆ ಪೌಲನು ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದಾನೆ. और यही 8वां अध्याय में पौलुस इसके बारे में बहुत ही संक्षिप्त रूप से विवरण देता है. ಯಾವ ನಾವು ಶರೀರ ಭಾವವನ್ನು ಅನುಸರಿಸುವೋ ಅಲ್ಲಿ ನಮಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ. और जब हम शरीर के अनुकरण करते हैं तो हमें वहाँ शांति नहीं मिलती. ಪವಿತ್ರಾತ್ಮನನ್ನು ಯಾವಾಗ ಅನುಸರಿಸುತ್ತೇವೆ ಆಗ ನಮ್ಮ ಶಾಂತಿ ಸಮಾಧಾನ ಅದು ನಮ್ಮದಾಗುತ್ತದೆ. और जब पवित्र आत्मा के अनुकरण कर चलते हैं तो हम देखते हैं वहाँ हमें शांति मिलती है. हालेलुया. ನಮ್ಮ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. और हमारा आत्मा जो हम देखते हैं धार्मिकता के कारण जीवन स्वरूप है. ತನ್ನ ಮಗನ ಸ್ವರೂಪಕ್ಕೆ ಆತನು ತರಲು ಬಯಸ್ತಾ ಇದ್ದಾನೆ. और वो अपने पुत्र के स्वरूप में हमें लेने की इच्छा करता है. Praise the Lord. हालेलुया. 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 ನಾವು ಎರಡನೇದು ಆತನ ವಿಶ್ರಾಂತಿಯಲ್ಲಿ ನಮ್ಮನ್ನು ತರಲು ಬಯಸ್ತಾ और ಇದ್ದಾನೆ. दूसरी बात हम देखते हैं कि उसके विश्राम में हमें लेकर चलना चाहता है. ಇಬ್ರಿಯ 4ನೇ ಅಧ್ಯಾಯ इब्रानी की किताब में 4वां अध्याय 1ರಿಂದ 3ನೇ ವಚನ. पहला वचन से लेकर 3रा वचन तक. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವರಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನ್ನೋದರಿಂದ ನಾವು ಭಯಪಡೋಣ. ಅವರಿಗೆ ಶುಭ ವರ್ತಮಾನವು ಸಾರಣವಾದಂತೆ ನಮಗೂ ಸಾರಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಲೋಕದಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೇನೆ ಎಂಬುದಾಗಿ ಹೇಳಿದನಷ್ಟೇ. ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಾ ಇದ್ದೇವೆ. इसलिए जबकि उसके विश्राम में प्रवेश करने की प्रतिज्ञा अब तक है तो हमें डरना चाहिए, ऐसा न हो कि तुम में से कोई जन उससे वंचित रह जाए, क्योंकि हमें उन्हीं की तरह सुसमाचार सुनाया गया है, पर सुने हुए वचन से उन्हें कुछ लाभ न हुआ, क्योंकि सुनने वालों के मन में विश्वास के साथ नहीं बैठा. परंतु हम जिन्होंने विश्वास किया है उस विश्राम में प्रवेश करते हैं, जैसा उसने कहा, मैंने अपने क्रोध में शपथ खाई कि वे मेरे विश्राम को प्रवेश करने न पाएंगे, यद्यपि जगत की उत्पत्ति के समय से उसके काम पूरे हो चुके थे. ಅಲ್ಲಿ ಇಸ್ರಾಯೇಲ್ ನೋಡುತ್ತೇವೆ, ಆ ಐಗುಪ್ತ್ಯರ ಬಂಧನದಿಂದ ಬಿಡುಗಡೆ ಹೊಂದಿದರು. ಆ ಒಂದು ವಾಗ್ದಾನ ಮಾಡಿದ ವಿಶ್ರಾಂತಿಕರ ದೇಶಕ್ಕೆ ಸೇರಲು ಅಪನಂಬಿಕೆಯಿಂದ ಅಸಾಧ್ಯವಾಯಿತು. और यहाँ हम देखते हैं कि इज़राइल लोग जो है मिस्र देश से छुटकारा तो पाए थे, लेकिन उनके अविश्वास के कारण वो जो वाचा किया वो विश्राम की जगह में पहुंचने के लिए उन्हें असंभव हुआ. ಆ ವಿಶ್ರಾಂತಿಕರವಾದ ಸುವಾರ್ತೆಯು, ಆ ಸಮಾಧಾನಕರದ ಸುವಾರ್ತೆ ಅವರಿಗೆ ಸಾರಲ್ಪಟ್ಟಿತ್ತು. और वो विश्राम का हम देखते हैं और वो शांति का जो समाचार उन्हें दिया गया था. ಆದರೆ ನೋಡುತ್ತೇವೆ ಕೇವಲ ಅಪನಂಬಿಕೆಯಿಂದ ಅದು ಗಳಿಸಲು ಅಸಾಧ್ಯವಾದನ್ನು ನೋಡುತ್ತೇವೆ. लेकिन अविश्वास के द्वारा उसे वो पाने के लिए उन्हें नहीं हुआ. ಅದರಿಂದ ಅವರಿಗೆ ಆ ಕಾಲದಲ್ಲಿ ಏನು ಪ್ರಯೋಜನವಾಗಲಿಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. और इस कारण हम देखते हैं उनको कोई प्रयोजन नहीं, ऐसा हम देख सकते हैं. ಹಾಲೆಲೂಯಾ. हालेलुया. ಇಂದು ನಾವು ನೋಡುತ್ತೇವೆ ಲೋಕದ ಸಂಗತಿಗಳನ್ನ, ಒಂದು ಲೋಕವು ಐಗುಪ್ತ್ಯ ದೇಶವಾಗಿದೆ ಎಂಬುದಾಗಿ ಹೇಳಬಹುದು. और इस तरह दुनिया के बारे में देखें तो दुनिया जो मिस्र है. ಹಾಲೆಲೂಯಾ. हालेलुया. ಆದರೆ ನಾವು ನೋಡ್ತೇವೆ ನಾನು ಮತ್ತು ನೀವು ಆ ವಿಶ್ರಾಂತಿಕರವಾದ ಆ ದೇಶಕ್ಕೆ ಹೋಗುತ್ತಾ ಇದ್ದೇವೆ ಎಂಬುದಾಗಿ ಇಲ್ಲಿ ನೋಡುತ್ತೇವೆ. लेकिन आप और हम जो विश्राम के उस जगह में जाने वाले हैं. ಹಾಲೆಲೂಯಾ. ಆ ವಿಶ್ರಾಂತಿಗೆ ಕೊಡಲು ನಾವು ನೋಡ್ತೇವೆ ಯೇಸು ಕ್ರಿಸ್ತನು ನಮಗೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ತಾನು ಅರ್ಪಿಸುವುದನ್ನು ನೋಡುತ್ತೇವೆ. और वो विश्राम हमें देने के लिए यीशु मसीह अपने आप को उस क्रूस पर बलि चढ़ाए. ಹಾಲೆಲೂಯಾ. ಯಾರ್ಯಾರು ಆ ಸುವಾರ್ತೆಯನ್ನು ನಂಬಿದಾರೋ ಅವರಿಗೆ ಕೇವಲ ಇದರಿಂದ ಪ್ರಯೋಜನವಾಗುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. और जिन्होंने इस सुसमाचार के ऊपर विश्वास किया उन्हें ही सिर्फ प्रयोजन होता है. ಒಂದು ವೇಳೆ ವಾಕ್ಯವನ್ನು ಕೇಳಿ ಆ ನಂಬಿಕೆ ನಮ್ಮಲ್ಲಿ ಇರದಿದ್ದರೆ ಅದು ಪ್ರಯೋಜನವಿಲ್ಲ. अगर वचन को सुनते हैं लेकिन विश्वास हमें नहीं तो हमें कोई प्रयोजन नहीं है. ಹಾಲೆಲೂಯಾ. ಆ ಕರ್ತನ ಒಂದು ಸ್ಪರ್ಶವನ್ನು ನಾವು ಅನುಭವಿಸದಾದರೆ ನೋಡುತ್ತೇವೆ ನಾವು ಅದರ
ನಮಗೆ ನೋಡಿದ್ರೆ ಆತನ ಒಂದು ಉನ್ನತ ವಿಶ್ರಾಂತಿಕರವಾದ ಸ್ಥಳಕ್ಕೆ ಆತನು ನಮ್ಮನ್ನು ಕೊಂಡೊಯ್ಯುವನಾಗಿದ್ದಾನೆ. और परमेश्वर के उस स्पर्श का अनुभव अगर हम करते हैं तो विश्राम के जगह पे वो हमें लेकर जाता है. ಹಾಲೆಲೂಯಾ. हालेलुया. ಅಲ್ಲಿ ನೋಡ್ತೇವೆ ನಾವು ಆ ವಿಶ್ರಾಂತಿಯಲ್ಲಿ ನಾವು ಸೇರುತ್ತಲೇ ಇದ್ದೇವೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. और इसमें ऐसा लिखा है कि वो विश्राम स्थान में हम प्रवेश कर रहे हैं. ಹಾಲೆಲೂಯಾ. हालेलुया. ಈ ವಾಕ್ಯದ ನಮಗೆ ಸಾರಿದ ಸುವಾರ್ತೆಯಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಟು ಆ ವಿಶ್ರಾಂತಿಕರವಾದ ಆ ಒಂದು ವಾಗ್ದಾನದ ಸ್ಥಳಕ್ಕೆ ನಾವು ಹೋಗುವರಾಗಿದ್ದೇವೆ. और ये सुसमाचार के द्वारा हमें विश्वास क्यों है, हम देखते हैं कि वो विश्राम की जगह पे हम जाने वाले हैं. ಹಾಲೆಲೂಯಾ. हालेलुया. ಸಮಯವಾಗಿದೆ, ಅದರಿಂದ ನಾವು ಇಲ್ಲಿ ಇನ್ನೊಂದು ಸಾರಿ ಇದನ್ನು ಕಂಟಿನ್ಯೂ ಮಾಡ್ತೇನೆ. और समय हो चुका है, इसलिए मैं आगे के दिनों में इसे कंटिन्यू ನಾವು ಇಲ್ಲಿ करूंगा.